ಗಾಡಿ ಎತ್ಕೊಂಡು ಬರ್ಲಾಕ ಸೇರ್ ಬರುತ್ತಾನ ಈಗ ಬರೋಲ್ಲ ನಾನು ಹೇಳ್ತೀನಿ ಮಹೇಶ್ ಅಂತ ಸರ್ ನಾಡ್ಸಮ್ ಸರ್ ಅಂದ್ರೆ ಏನಕ್ಕೆ ಬಾಲ್ ಹಿಂದೆ ನಡೀರಿ ಅಲ್ಲಿ ಎಲ್ಲಿಗೂ ಆರತಿ ಮಾಡ್ಬೇಕು ಸ್ವಲ್ಪ ಹಿಂದೆ ಇರಿ ಎಲ್ಲ ಹಿಂದೆ ನಡೀರಿ ಎಲ್ಲ ಹೋಗ್ಲಿ ಆಗ್ತಾ ಇದ್ದಾರೆ ಇನ್ನೇ ಸ್ವಲ್ಪ ಹೊತ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ जगह बिड़ी
ತಗೊಳ್ಳಿ. ಬಂದಿದ್ರು ಮನೆಗೆ ಬಂದಿದ್ದೆ ಒಳಗಡೆ ಇದ್ರು ಅಂತ ನನ್ಗೆ ಗೊತ್ತಾಗಿಲ್ಲ. ನನಗೆ ಗೊತ್ತಿಲ್ಲ. ಆಚೆ ಕಡೆ ಕುತ್ಕೊಂಡು ಅರ್ಧ ಗಂಟೆ ಇದ್ದೆ. ವಿಶ್ವದಾದ್ಯಂತ ರಾಮನವಮಿನ ಎಲ್ಲ ದೇಶಗಳಲ್ಲೂ ಆಚರಣೆ ಮಾಡ್ತೀವಿ. ರಾಮನ ಸಂಕೇತ ನಿಮಗೆಲ್ಲ ಗೊತ್ತಿದೆ. ರಾಮರಾಜ್ಯ ಏನು ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ಎಲ್ಲರೂ ಒಟ್ಟಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು, ಒಬ್ಬರನ್ನ ಇಷ್ಟಪಟ್ಟು ಬದುಕಂತ ರಾಜ್ಯನೇ ರಾಜ್ಯ ರಾಮರಾಜ್ಯ. ಒಬ್ಬರ ಮೇಲೆ ಅಸೂಯೆ ಪಡಬಾರ್ದು, ಒಬ್ಬರ ಏಳಿಗೆನ ಹೊಟ್ಟೆ ಕಿಚ್ಚು ಪಡಬಾರ್ದು, ಎಲ್ಲರ ಏಳಿಗೆನೂ ಒಳ್ಳೇದು. ವಾಸುದೇವ ಕುಟುಂಬಕಂ, ನಮ್ಮ ವಿಶ್ವನೇ ಒಂದು ಕುಟುಂಬ ಅಂತ ಬದುಕಿ ಅಂತ ಹೇಳಿರುವಂಥದ್ದು. ನಾವೆಲ್ಲ ಇದು ಶಾಂತಿ ಸಂಕೇತ. ಈ ರಾಮನವಮಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ವಿ. ವಿಶೇಷವಾಗಿ ಮಾಲೂರಲ್ಲಿ ವಿಜೃಂಭಣೆಯಿಂದ ಪ್ರತಿ ಊರಲ್ಲೂ ಮಾಡ್ತಾ ಇದ್ದಾರೆ, ಪ್ರತಿ ವಾರ್ಡಲ್ಲೂ ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತೊಮ್ಮೆ ಮಾಲೂರು ಜನತೆಗೆ ಶ್ರೀ ರಾಮನವಮಿಯ ಶುಭಾಶಯಗಳು ಕೊಡ್ತೇನೆ. ಜ್ಯುವೆಲ್ರಿ ಸ್ಟ್ರೀಟ್, ಶ್ರೀಮಂತರ ಸ್ಟ್ರೀಟ್ ಇದು. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಜಾತಿ ಭೇದ ಮರೆತು ಎಲ್ಲ ಒಟ್ಟಿಗೆ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ, ಶ್ರೀರಾಮನ ಅನುಗ್ರಹ ನಿಮ್ಗೆಲ್ಲ ಇರ್ಲಿ ಅಂತ ಹಾರೈಸ್ತೀನಿ. ನಮಸ್ತೆ. ಚಿಕ್ಕ ತಿರುಪತಿಲಿ ಹೇಳ್ಬೇಕಾಗಿತ್ತು, ನಿಮ್ದೇ ವಿಡಿಯೋ ಮಾಡ್ಬಿಡೋದು ಒಳ್ಳೇದಿಲ್ಲ. ಚಿಕ್ಕ ತಿರುಪತಿಲಿ ನಮ್ಮ ಮುಖಂಡರುಗಳು ಎಲ್ಲ ಸೇರಿ ಒಂದು ಮನೋರಂಜನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ. ಸಮಸ್ತ ಮಾಲೂರು ಜನತೆ ಎಲ್ಲ ಸೇರೋಣ, ಪ್ರಸನ್ನ ವೆಂಕಟರಮಣ ಸ್ವಾಮಿ ಆಶೀರ್ವಾದ ಪಡೆಯೋಣ ಅಂತೇಳಿ ನಿಮ್ಮನ್ನೆಲ್ಲರೂ ಚಿಕ್ಕ ತಿರುಪತಿಗೆ ಬನ್ನಿ. ಇದು ಬರೀ ಚಿಕ್ಕ ತಿರುಪತಿರಲ್ಲ, ಎಲ್ಲ ಕಡೆನೂ ಮಾಡೋಣ. ಬೇಸಿಗೆ ಇರೋದ್ರಿಂದ ರಜಾ ಇರುತ್ತೆ ಹುಡುಗರಿಗೆಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಸೇರೋಣ. ಒಂದು 3-4 ಅವರು ಎಲ್ಲ ಮರೆತಿ ನಾವು ಖುಷಿಯಾಗಿ ಅಲ್ಲಿ ಕಾಲ ಕಳೆಯೋಣ ಅಂತೇಳಿ 31ನೇ ತಾರೀಕು 7 ಗಂಟೆಗೆ ಚಿಕ್ಕ ತಿರುಪತಿಗೆ ಎಲ್ಲರೂ ಬನ್ನಿ. ನಾನು ಬರ್ತೀನಿ. ಕಲಾವಿದರು ಬನ್ನಿ. ಎಲ್ಲ ನಮ್ಮ ಮುಖಂಡರು ಮಾಡಿರೋದು, ನಾನಲ್ಲ. ನಿಮಗೆ ಗೊತ್ತಾಣ, ಹೇಳ್ತಾರೆ ಕೇಳಿ. ಹಲೋ, ನಮ್ಮ ಶಾಸಕರು ಹೇಳಿದಾಗೆ, ಮಾಜಿ ಶಾಸಕರು ಹೇಳಿದಾಗೆ, ಈ ಜ್ಯುವೆಲ್ಲರಿ ಸ್ಟ್ರೀಟ್ ಬರೀ ಶ್ರೀಮಂತರಿಗೆ ಅಲ್ಲ, ಭಕ್ತರು ಎಲ್ಲ ಸೇರಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ. ಈ ವರ್ಷ ನಮ್ಮ ಒಂದು ಆಹ್ವಾನ ಮನಸ್ಸವರು ಬಂದಿದ್ದಾರೆ. ನಮ್ಮೆಲ್ಲ ಜ್ಯುವೆಲ್ಲರಿ ಸ್ಟ್ರೀಟ್ ವರ್ತಕರ ಪರವಾಗಿ ನಾನು ಸುಸ್ವಾಗತ ಬಯಸ್ತೇನೆ. ರಾಮರು ಎಲ್ರಿಗೂ ಕರುಣೆ ತೋರ್ಲಿ, ಎಲ್ಲಾ ಭಕ್ತರಿಗೂ ಒಳ್ಳೇದ್ ಮಾಡ್ಲಿ ಅಂತ ಮತ್ತೊಮ್ಮೆ ನಾನು ಅವ್ರ ಹೇಳ್ತಾ ನನ್ನ ಮಾತನ್ನು